ಎಲ್ಲರಿಗೂ ವಂದನೆಗಳು. ಸಮಾಜ ವಿಜ್ಞಾನ ತರಗತಿಯ ಭೂಮಿ ಕಥೆಯು ವಿಚಾರವು ಈ ಪಾಠ ಭಾಗವನ್ನು ಕಲಿಯುತ್ತಾ ಇದ್ದೀವಿ. ಮೊದಲಾಗಿ ಹಿಂದಿನ ತರಗತಿಯಲ್ಲಿ ಹೇಳಿದ ಕೆಲಸಗಳನ್ನು ನೀವು ಮಾಡಿರ್ಬೋದು ಅಂತ ಭಾವಿಸ್ತೇನೆ. ಕಲಿತ ವಿಚಾರಗಳನ್ನೊಮ್ಮೆ ಈಗ ನಾವು ನೆನಪು ಮಾಡಿಕೊಳ್ಳೋಣ. ನಾವು ಭೂಮಿಯ ಮಾದರಿಯನ್ನು ಗಮನಿಸಿದ್ದೇವೆ. ಒಂದು ನಿರ್ದಿಷ್ಟ ಸ್ಥಳವನ್ನು ಸೂಚಿಸಲಿಕ್ಕೆ, ಗುರುತಿಸಲಿಕ್ಕಾಗಿ ನಾವು ಎರಡು ರೀತಿಯ ರೇಖೆಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಅಕ್ಷಾಂಶ ರೇಖೆಗಳು. ನೆನಪು ಮಾಡಿಕೊಳ್ಳೋಣ. ಅಕ್ಷಾಂಶ ರೇಖೆಗಳು ಭೂಮಿಯ ಮಧ್ಯದಲ್ಲಿ ಹೋಗುವಂತಹ ರೇಖೆ ಭೂಮಧ್ಯ ರೇಖೆ ಎಂಬುದಾಗಿ ನಾವು ಕಲಿತಿದ್ದೇವೆ. ಇದನ್ನು 0 ಡಿಗ್ರಿ ಅಕ್ಷಾಂಶ ರೇಖೆ ಎಂಬುದಾಗಿ ಹೇಳ್ತೇವೆ. ಈಕ್ವೇಟರ್ ಅಂತ ಹೇಳ್ತಾರೆ. ಭೂಮಧ್ಯ ರೇಖೆಯು ಭೂಮಿಯನ್ನು 2 ಗೋಳಗಳಾಗಿ ವಿಭಾಗಿಸ್ತದೆ. ಭೂಮಧ್ಯ ರೇಖೆಯ ಮೇಲಿರುವಂತಹ ಅರ್ಧಗೋಳವನ್ನು ಏನು ಹೇಳ್ತೇವೆ? ಉತ್ತರಾರ್ಧ ಗೋಳ. ಹಾಗೆ ಭೂಮಧ್ಯ ರೇಖೆಯ ಕೆಳಗೆ ಇರುವಂತಹ ಅರ್ಧಗೋಳವನ್ನು ದಕ್ಷಿಣಾರ್ಧ ಗೋಳ ಎಂಬುದಾಗಿ ಹೇಳ್ತೇವೆ. ಇನ್ನು ಭೂಮಧ್ಯ ರೇಖೆಯ ಉತ್ತರಕ್ಕೆ ಇರುವಂತಹ ಅಕ್ಷಾಂಶಗಳು ಎಷ್ಟು? 0 ಡಿಗ್ರಿಯಿಂದ ಆರಂಭವಾಗಿ 90 ಡಿಗ್ರಿ ಉತ್ತರ ಅಕ್ಷಾಂಶಗಳನ್ನು ವರೆಗೆ ತಿಳಿದಿದ್ದೇವೆ. 90 ಡಿಗ್ರಿ ಉತ್ತರ ಅಕ್ಷಾಂಶ ಅಂದರೆ ಉತ್ತರ ಧ್ರುವ. ಅದರಲ್ಲಿ ಕೆಲವು ಪ್ರಾಮುಖ್ಯವಾದಂತಹ ಅಕ್ಷಾಂಶಗಳನ್ನು ಕಲಿತಿದ್ದೇವೆ. 23.5 ಡಿಗ್ರಿ ಉತ್ತರ, 23.5 ಡಿಗ್ರಿ ಉತ್ತರವನ್ನು ಉತ್ತರಾಯಣ ರೇಖೆ ಅಂತ ಹೇಳ್ತೇವೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಆರ್ಟಿಕ್ ವೃತ್ತ ಅಂತ ಹೇಳ್ತೇವೆ. ಹಾಗೆ ಒಟ್ಟು 90 ಡಿಗ್ರಿಗಳವರೆಗೆ ಉತ್ತರ ಅಕ್ಷಾಂಶ ಇದೆ. ಅದೇ ರೀತಿ ಭೂಮಧ್ಯ ರೇಖೆಯ ದಕ್ಷಿಣ ಭಾಗದಲ್ಲಿ, ಕೆಳಭಾಗದಲ್ಲಿ ದಕ್ಷಿಣಾರ್ಧ ಗೋಳದಲ್ಲಿ ದಕ್ಷಿಣ ಅಕ್ಷಾಂಶಗಳು ಅಂತ ಹೇಳ್ತೇವೆ. ಅದರಲ್ಲಿ ಕೆಲವು ಮುಖ್ಯವಾದ ಅಕ್ಷಾಂಶ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಇದೆ. ಅದನ್ನು ದಕ್ಷಿಣಾಯನ ರೇಖೆ ಅಂತ ಹೇಳ್ತೇವೆ. 66.5 ಡಿಗ್ರಿಯಲ್ಲಿ ಹಾದು ಹೋಗುವಂಥದ್ದನ್ನು ಅಂಟಾರ್ಟಿಕ್ ವೃತ್ತ ಅಂತ ಹೇಳ್ತೇವೆ. 90 ಡಿಗ್ರಿ ದಕ್ಷಿಣದಲ್ಲಿ ಇರುವಂಥದ್ದನ್ನು ದಕ್ಷಿಣ ಧ್ರುವ ಎಂಬುದಾಗಿ ಹೇಳ್ತೇವೆ. ಅಕ್ಷಾಂಶಗಳ ವಿಶೇಷತೆ ಗೊತ್ತಿರ್ಬೋದು. ಎಲ್ಲ ರೇಖೆಗಳು ಒಂದೇ ಅಳತೆಯಲ್ಲಿ ಇಲ್ಲ. ಆ ಭೂಮಧ್ಯ ರೇಖೆ ಅಂತ ಹೇಳುವಂಥದ್ದು ಅತಿ ದೊಡ್ಡ ಅಕ್ಷಾಂಶ. ಆಮೇಲೆ ನೀವು ಉತ್ತರಕ್ಕೆ ಹೋದ ಹಾಗೆ ಅಕ್ಷಾಂಶ ರೇಖೆಗಳು ಸಣ್ಣದಾಗ್ತದೆ. 90 ಡಿಗ್ರಿ ಉತ್ತರ ಅಂತ ಹೇಳೋ ಒಂದು ಬಿಂದು ಆಗ್ತದೆ. ಅದೇ ರೀತಿ ನೀವು ದಕ್ಷಿಣ ಭಾಗಕ್ಕೆ ಹೋಗುವಾಗಲೂ ಅಕ್ಷಾಂಶ ರೇಖೆಗಳು ಸಣ್ಣದಾಗ್ತದೆ. 90 ಡಿಗ್ರಿ ದಕ್ಷಿಣ ಅಂತ ಹೇಳುವಾಗ ದಕ್ಷಿಣ ಧ್ರುವ. ಕಳೆದ ತರಗತಿಯಲ್ಲಿ ಇಷ್ಟು ವಿಚಾರಗಳನ್ನು ಕಲಿತಿದ್ದೇವೆ. ಇನ್ನು ಮುಂದೆ ನಾವು ಕಲಿಯುವಂಥದ್ದು ರೇಖಾಂಶ ರೇಖೆಗಳು. ರೇಖಾಂಶ ರೇಖೆಗಳೆಂದರೆ ಭೂಗೋಳದಲ್ಲಿ ನೋಡಿದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಎಳೆದಂತಹ ರೇಖೆಗಳು. ಅಕ್ಷಾಂಶ ರೇಖೆಗೆ ಲಂಬವಾಗಿರುವಂತಹ ವಕ್ರ ರೇಖೆಗಳು. ರೇಖಾಂಶ ರೇಖೆಯನ್ನು ನಾವು ಹೇಳಲಿಕ್ಕೆ ಮೊದಲಾಗಿ 0 ಡಿಗ್ರಿ ಆಧಾರ ರೇಖಾಂಶ ಎಂಬುವಂಥದ್ದನ್ನು ಗುರ್ತು ಮಾಡಿದ್ದೆ. 0 ಡಿಗ್ರಿ ಆಧಾರ ರೇಖೆ
ಇದನ್ನು ಪ್ರೈಮ್ ಮೆರಿಡಿಯನ್ ಅಂತಲೂ ಹೇಳ್ತಾರೆ. ಆಧಾರ ರೇಖಾಂಶ 0 ಡಿಗ್ರಿ ಆಧಾರ ರೇಖಾಂಶದಿಂದ ಸಮಾನ ಕೋನ ದೂರವಿರುವಂತಹ ಸ್ಥಳಗಳನ್ನು ಸೇರಿಸಿದಂತಹ ರೇಖೆಗಳು ರೇಖಾಂಶ ರೇಖೆಗಳು. 0 ಡಿಗ್ರಿ ಆಧಾರ ರೇಖಾಂಶ ನಮಗೆ ಒಂದು ಬದಿಯಲ್ಲಿದ್ದರೆ, ಆಮೇಲೆ ಅದರ ವಿರುದ್ಧ ದಿಕ್ಕಿನಲ್ಲಿ ನೀವು ನೋಡ್ತಾ ಹೋದರೆ 180 ಡಿಗ್ರಿ ಅಂತಾರಾಷ್ಟ್ರೀಯ ದಿನರೇಖೆ ಇದೆ. ಆಧಾರ ರೇಖಾಂಶದಿಂದ 180 ಡಿಗ್ರಿಯಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ. ನಾವು ಆಧಾರ ರೇಖಾಂಶವನ್ನು ತಿಳಿದೆವು. ಇದರಿಂದ ನಾವು 180 ಡಿಗ್ರಿ ಅಳತೆಯಲ್ಲಿ ಕಂಡುಬರುವಂಥದ್ದು ಅಂತಾರಾಷ್ಟ್ರೀಯ ದಿನರೇಖೆ. ಹಾಗಾದರೆ ಆಧಾರ ರೇಖಾಂಶದಿಂದ ನಾವು ಗುರುತಿಸುತ್ತಾ ಹೋದ ಹಾಗೆ 180 ಡಿಗ್ರಿಯಲ್ಲಿ ನಮಗೆ ಅಂತಾರಾಷ್ಟ್ರೀಯ ದಿನರೇಖೆ ಕಂಡುಬರ್ತದೆ. ಈ ರೇಖಾಂಶಗಳಲ್ಲಿ ಪೂರ್ವ ಭಾಗದಲ್ಲಿರುವಂತಹ ರೇಖೆಗಳನ್ನು ನಾವು ಪೂರ್ವಾರ್ಧಗೋಲ, ಅರ್ಧಗೋಲವನ್ನು ರೇಖಾಂಶದಿಂದ ನಾವು ಈ ರೀತಿಯೆಲ್ಲ ಹೇಳುವಾಗ ಇಷ್ಟು ಭಾಗವನ್ನು ಪೂರ್ವಾರ್ಧಗೋಳ ಎಂಬುದಾಗಿ ಹೇಳ್ಬೋದು. ಅದೇ ರೀತಿ ಈ ಬದಿಯಲ್ಲಿ ನೀವು ಅಂತಾರಾಷ್ಟ್ರೀಯ ದಿನರೇಖೆಯಿಂದ 0 ಡಿಗ್ರಿ ಆಧಾರ ರೇಖಾಂಶದವರೆಗಿರುವಂತಹ ಇನ್ನೊಂದು ಭಾಗದಲ್ಲಿರುವಂಥದ್ದು ಪಶ್ಚಿಮಾರ್ಧಗೋಲ ಎಂಬುದಾಗಿ ಹೇಳ್ಬೋದು. 180 ಡಿಗ್ರಿ ಪುನಃ 180 ಡಿಗ್ರಿ, ಒಟ್ಟು 360 ಡಿಗ್ರಿಯ ರೇಖಾಂಶ ರೇಖೆಗಳಿದೆ. ಮತ್ತು ರೇಖಾಂಶಗಳನ್ನು ಹೇಳುವ ವಿಧಾನ. ಮೊದಲಾಗಿ ಭೂಮಧ್ಯ ರೇಖೆ 0 ಡಿಗ್ರಿ ಅಕ್ಷಾಂಶ, 90 ಡಿಗ್ರಿ ಉತ್ತರ ಆರ್ಟಿಕ್, 90 ಡಿಗ್ರಿ ದಕ್ಷಿಣ ಅಂಟಾರ್ಟಿಕ್ ವೃತ್ತಗಳನ್ನು ಕಾಣಬಹುದು. ಅಕ್ಷಾಂಶ ಗುರುತಿಸುವಂಥದ್ದು 0 ಡಿಗ್ರಿ ಅಕ್ಷಾಂಶ ರೇಖೆಯ ಉತ್ತರದಲ್ಲಿದು ಉತ್ತರಾರ್ಧಗೋಳ, ದಕ್ಷಿಣದಲ್ಲಿ ದಕ್ಷಿಣಾರ್ಧಗೋಳ. ರೇಖಾಂಶ ರೇಖೆಗಳು 0 ಡಿಗ್ರಿ ಆಧಾರ ರೇಖಾಂಶವನ್ನು ಗ್ರೀನಿಚ್ ಎಂಬಂತಹ ಪಟ್ಟಣ, ಇಂಗ್ಲೆಂಡಿನ ಗ್ರೀನಿಚ್ ಪಟ್ಟಣದ ಮೂಲಕ ಹಾದು ಹೋಗುವಂತಹ ರೇಖಾಂಶ, ಇದೊಂದು ಪ್ರಧಾನ ರೇಖಾಂಶವಾಗಿ ತೆಗೆದುಕೊಂಡು ಉಳಿದ ರೇಖಾಂಶಗಳನ್ನು ಗುರುತಿಸಲಾಗಿದೆ. 180 ಡಿಗ್ರಿಯಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ. ಇದರ ಪಶ್ಚಿಮ ಭಾಗದಲ್ಲಿರುವುದನ್ನು ಪಶ್ಚಿಮಾರ್ಧಗೋಲ, ಪೂರ್ವ ಭಾಗದಲ್ಲಿರುವುದನ್ನು ಪೂರ್ವಾರ್ಧಗೋಲ ಎಂಬುದಾಗಿ ಹೇಳ್ತಾರೆ. ಈಗ ಭೂಗೋಳವನ್ನು ನೋಡೋಣ. ಇದರಲ್ಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಇಳಿದಂತಹ ರೇಖೆಗಳು ರೇಖಾಂಶ ರೇಖೆಗಳು. 0 ಡಿಗ್ರಿ ರೇಖಾಂಶ ಆಧಾರ ರೇಖಾಂಶ ಎಂಬುದಾಗಿ ಹೇಳ್ತಾರೆ. ಪ್ರೈಮ್ ಮೆರಿಡಿಯನ್ ಎಂಬುದಾಗಿ ಹೇಳ್ತಾರೆ. ಇದು ಗ್ರೀನಿಚ್ ಪಟ್ಟಣದ ಮೂಲಕ ಹಾದು ಹೋಗುವ ರೇಖೆ, ಗ್ರೀನಿಚ್ ರೇಖೆ ಎಂಬುದಾಗಿ ಹೇಳ್ತಾರೆ. 0 ಡಿಗ್ರಿಯ ಆಧಾರ ರೇಖಾಂಶದಿಂದ ನೀವು ಎರಡೂ ಬದಿ ಈ ಭೂಮಧ್ಯ ರೇಖೆಯ ಮೇಲೆ ಗುರುತು ಮಾಡಿಕೊಂಡಿದೆ. ಈ ಭಾಗದಲ್ಲಿ ಸಹ 15, 30, 45, 60, 25, 90 ಈ ರೀತಿಯಲ್ಲಿ 180 ಡಿಗ್ರಿಯವರೆಗೆ ಗುರುತು ಮಾಡಿ. ಅದೇ ರೀತಿ 0 ಡಿಗ್ರಿಯ ಆಧಾರ ರೇಖಾಂಶದಿಂದ ಈ ಬದಿಯಲ್ಲಿ ಸಹ ನೀವು ಅದೇ ರೀತಿ ಗುರುತು ಮಾಡಿ 180 ಡಿಗ್ರಿಯವರೆಗೆ ರೇಖಾಂಶಗಳನ್ನು ಗುರುತು ಮಾಡಿ. ಈ ಬದಿ 180 ಡಿಗ್ರಿಯಲ್ಲಿ ನಮಗೆ ಕಂಡುಬರುವಂತಹ ರೇಖೆ, 180 ಡಿಗ್ರಿಯಲ್ಲಿರುವ ರೇಖೆಯನ್ನು ಅಂತಾರಾಷ್ಟ್ರೀಯ ದಿನ ರೇಖೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್ ಎಂಬುದಾಗಿ ಇದನ್ನೇ. ಈ 0 ಡಿಗ್ರಿಯ ಆಧಾರ ರೇಖಾಂಶ ಮತ್ತು ಈ ಅಂತಾರಾಷ್ಟ್ರೀಯ ದಿನ ರೇಖೆ, ಈ ರೇಖೆಯು ಭೂಗೋಳವನ್ನು ಎರಡಾಗಿ ವಿಭಜನೆ ಮಾಡಿ.
0 ಡಿಗ್ರಿಯಿಂದ 180 ಡಿಗ್ರಿಯವರೆಗೆ ಇರುವಂತಹ ಇದರ ಪೂರ್ವ ಭಾಗದಲ್ಲಿರುವಂತಹ ಭಾಗವನ್ನು ಪೂರ್ವಾರ್ಧ ಗೋಳ ಎಂಬುದಾಗಿ ಹೇಳ್ತಾರೆ. ಪಶ್ಚಿಮ ಭಾಗದಲ್ಲಿರುವಂತಹ ಅರ್ಧಗೋಳವನ್ನು ಪಶ್ಚಿಮಾರ್ಧ ಗೋಳ ಎಂಬುದಾಗಿ ಹೇಳ್ತಾರೆ. ರೇಖಾಂಶ ರೇಖೆಯ ಬಗ್ಗೆ ತಿಳಿದೆವು. ನೋಡಿ, ಅಕ್ಷಾಂಶ ರೇಖೆಗಳಿಗೂ ರೇಖಾಂಶ ರೇಖೆಗಳಿಗಿರುವ ವ್ಯತ್ಯಾಸವನ್ನು ನೀವೇ ಅರ್ಥ ಮಾಡಿಕೊಳ್ಬೋದು. ಅಕ್ಷಾಂಶದಲ್ಲಿ ಭೂಮಧ್ಯ ರೇಖೆ ಎಂಬುದು ಅತಿ ದೊಡ್ಡ ರೇಖೆಯಾಗಿದೆ. 90 ಡಿಗ್ರಿ ದಕ್ಷಿಣಕ್ಕೂ 90 ಡಿಗ್ರಿ ಉತ್ತರಕ್ಕೂ ಅಕ್ಷಾಂಶ ರೇಖೆಗಳು ನೀವು ಕಂಡಿದ್ದೀರಿ. ರೇಖಾಂಶ ರೇಖೆಗಳು ಹಾಗೆಲ್ಲ. ರೇಖಾಂಶ ರೇಖೆಗಳು ಎಲ್ಲ ರೇಖಾಂಶ ರೇಖೆಗಳ ಅಳತೆ ಒಂದೇ ರೀತಿ. ಅಕ್ಷಾಂಶದಲ್ಲಿ ರೇಖೆಗಳು ಸಣ್ಣ ಸಣ್ಣದಾಗ್ತಾ ಹೋಗ್ತವೆ. ಇದರಲ್ಲಿ ಹಾಗಲ್ಲ. ಎಲ್ಲವೂ ಇದರಲ್ಲಿ ಉತ್ತರ ಧ್ರುವದಿಂದ ಆರಂಭವಾಗ್ತದೆ, ದಕ್ಷಿಣ ಧ್ರುವದವರೆಗೆ ತಲುಪ್ತದೆ. ರೇಖಾಂಶ ರೇಖೆಗಳು ಒಟ್ಟು 180 180, ಪೂರ್ವಾರ್ಧಗೋಲದಲ್ಲಿ 180, ಪಶ್ಚಿಮಾರ್ಧಗೋಲದಲ್ಲಿ 180, ಒಟ್ಟು 360 ರೇಖಾಂಶ ರೇಖೆಗಳನ್ನು ಗುರುತು ಮಾಡ್ಬೋದು. ಅಕ್ಷಾಂಶ ರೇಖೆಗಳಲ್ಲಿ ಉತ್ತರಾರ್ಧಗೋಲದಲ್ಲಿ 90 ಡಿಗ್ರಿ, ಅದೇ ರೀತಿ ದಕ್ಷಿಣಾರ್ಧಗೋಲದಲ್ಲಿ 90 ಡಿಗ್ರಿ, ಒಟ್ಟು 180 ಡಿಗ್ರಿಗಳನ್ನು ನಾವು ಗುರುತಿಸಬಹುದು. ಈಗ ನಾವು ರೇಖಾಂಶ ರೇಖೆಯನ್ನು ಸಹ ಚೆಂಡಿನಲ್ಲಿ ನಮಗೆ ಮಾಡಲು ಸಾಧ್ಯವಿದೆಯೇ ನೋಡೋಣ. ಈಗಾಗಲೇ ಅಕ್ಷಾಂಶ ರೇಖೆಗಳನ್ನು ನೀವು ಪ್ರಯತ್ನ ಮಾಡಿರ್ಬೋದು. ಚೆಂಡಿನಲ್ಲಿ ಟೊಳ್ಳಾಗಿ ಇರಬಾರ್ದು, ಪೂರ್ಣವಾಗಿರುವಂತಹ ತುಂಡರಿಸಿದ ಚೆಂಡಿನಲ್ಲಿ ನೀವು ಅಕ್ಷಾಂಶ ರೇಖೆಗಳನ್ನು ಗುರುತ ಮಾಡಿದ್ದೀವಿ. ಈಗ ನಾವು ರೇಖಾಂಶ ರೇಖೆಗಳನ್ನು ಸಹ ಅದೇ ರೀತಿ ನಮಗೆ ಗುರುತು ಮಾಡಲಿಕ್ಕೆ ಸಾಧ್ಯ ಇದೆ. ಅರ್ಧ ಭಾಗದಿಂದ ತುಂಡರಿಸಿದ ಚೆಂಡಿನ ಒಳಗೆ ತುಂಬಿಸಿ ಅದರ ಮೇಲೆ ಕಾಗದವನ್ನು ಅಂಟಿಸಿ ಅದರಲ್ಲಿ ನಾವು ವಿವಿಧ ಕೋನಗಳನ್ನು ಗುರುತು ಮಾಡಿದ್ದೇವೆ. 0 ಡಿಗ್ರಿಯಿಂದ ಆರಂಭ ಮಾಡಿ 15, 30, 45, 60, 75, 90, 105, 120, 135, 150, 165, 180. 0 ಡಿಗ್ರಿಯಿಂದ 180 ಡಿಗ್ರಿಯವರೆಗೆ ಅಳತೆಯು. ಮತ್ತೊಂದು ಭಾಗದಲ್ಲಿ ಸಹ ಅದೇ ರೀತಿ 180 ಡಿಗ್ರಿಗಳ ಅಳತೆಯನ್ನು ಗುರುತು ಮಾಡಿದೆ. ಇನ್ನು ಈ ಡಿಗ್ರಿ ಅಳತೆಯ ಸ್ಥಳದಿಂದ ನಾವು 90 ಡಿಗ್ರಿಯ ಉತ್ತರಕ್ಕೆ ಗೆರೆಗಳನ್ನು ಎಳೆದಿದ್ದೇವೆ. ಪೂರ್ತಿಯಾಗಿ ಗೆರೆಗಳನ್ನು ಎಳೆದಿದ್ದೇವೆ. ನೋಡಿ, ಇದು ನಾವು ಮೊನ್ನೆ ಅಕ್ಷಾಂಶ ಗುರುತಿಸಿದ್ದೇವೆ, ಅದೇ ಚೆಂಡಿನ ಭಾಗ. ಆಗ ಅಕ್ಷಾಂಶ ರೇಖೆ ಇಲ್ಲಿದೆ. ಈಗ ನಾವು ರೇಖಾಂಶ ರೇಖೆಯನ್ನು ಮಾಡಲು ಈ ಉತ್ತರ ಧ್ರುವದಿಂದ ಕೆಳಭಾಗದಲ್ಲಿ ಈ ಎಲ್ಲ ಕೋನಗಳಿಗೆ ಗೆರೆಗಳನ್ನು ಸೇರಿಸಿದ್ದೇವೆ. ಇದು ರೇಖಾಂಶ ರೇಖೆಯನ್ನು ನಾವು ಈ ರೀತಿಯಲ್ಲಿ ರಚಿಸಬಹುದು. ಅದೇ ರೀತಿಯಲ್ಲಿ ಉಳಿದ ಭಾಗವನ್ನು ನಾವು ಸೇರಿಸುವಾಗ ನಮಗೆ ರೇಖಾಂಶ ರೇಖೆಗಳು ಸಿಗ್ತವೆ. ಸರಿ, ನಾವು ಈಗಾಗಲೇ ಒಂದು ಚೆಂಡಿನಲ್ಲಿ ಒಂದು ಚಿತ್ರವನ್ನು ಅಂಟಿಸಿ ಅದರ ಸ್ಥಾನವನ್ನು ನಾವು ಯಾವ ರೀತಿ ಇದೆ ಎಂಬುದು ಹೇಳುವುದನ್ನು ನೋಡಿದ್ದೇವೆ. ಆರಂಭದಲ್ಲಿ ಯಾವುದೇ ಗೆರೆಗಳಿಲ್ಲದಾಗ ನಮಗೆ ಅದನ್ನು ಹೇಳಲಿಕ್ಕಾಗುವುದಿಲ್ಲ. ಉದ್ದಕ್ಕೂ ಅಡ್ಡಕ್ಕೂ ಗೆರೆಗಳನ್ನು ಎಳೆದಾಗ ಅದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಭೂಮಿಯಲ್ಲಿರುವಂತಹ ವಿವಿಧ ಸ್ಥಳಗಳನ್ನು ನಾವು ಈ ಅಕ್ಷಾಂಶ ರೇಖೆಗಳು ಮತ್ತು ರೇಖಾಂಶ ರೇಖೆಗಳ ಸಹಾಯದಿಂದ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ. ಒಂದು ದೊಡ್ಡದಾದ ಭೂಪಟವನ್ನು ಅಥವಾ ನಮ್ಮ ಈ ಭೂಗೋಳವನ್ನು ಅಥವಾ ಅಟ್ಲಾಸ್ ಪುಸ್ತಕ ಎಂಬುದಾಗಿ ಸಿಗ್ತದೆ. ಇವುಗಳಲ್ಲಿ ನಮಗೆ ಭೂಪಟದ ಬದಿಗಳಲ್ಲಿ ಈ ಅಕ್ಷಾಂಶ ಮತ್ತು ರೇಖಾಂಶ ರೇಖೆಗಳನ್ನು ಬರೆದಿರ್ತಾರೆ. ಒಂದು ಸ್ಥಳವನ್ನು ನಿಖರವಾಗಿ ಹೇಳಲಿಕ್ಕೆ ಈಗ ನೋಡೋಣ. ನಮ್ಮ ಭಾರತ ದೇಶದ ಅಕ್ಷಾಂಶ ಮತ್ತು ರೇಖಾಂಶ ರೇಖೆಗಳು ಹೇಗಿದೆ ಅದನ್ನು ನೋಡೋಣ. ಮೊದಲಾಗಿ ನೋಡಿ, ನೀವು 0 ಡಿಗ್ರಿ ಭೂಮಧ್ಯ ರೇಖೆ ಇದೆ. ಆ ಭೂಮಧ್ಯ ರೇಖೆಯಿಂದ ಉತ್ತರ ದಿಕ್ಕಿನಲ್ಲಿ ಇದೆಯೋ ದಕ್ಷಿಣ ದಿಕ್ಕಿನಲ್ಲಿ ಇದೆಯೋ? ನಮ್ಮ ದೇಶ ಉತ್ತರ ದಿಕ್ಕಿನಲ್ಲಿ ಕಂಡು ಬರ್ತಾ ಇದೆ. ಆಗ ಉತ್ತರಾರ್ಧ ಗೋಲದಲ್ಲಿ ಇದೆ, ಭಾರತ ಉತ್ತರಾರ್ಧ ಗೋಲದಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಅಕ್ಷಾಂಶವನ್ನು ನೋಡ್ತಾ ಹೋಗಬೇಕಾದ್ದು 0ಯಿಂದ ಮೇಲೆ ಹೋದ ಕೂಡಲೇ 15, 10 ಅವುಗಳಿಂದ ಮೊದಲೇ ನಮ್ಮ ಭಾರತ ದೇಶದ ಮೇರೆ ಕಾಣ್ತಾ ಇದೆ.
ಅಂದರೆ 8 ಡಿಗ್ರಿ ಅಕ್ಷಾಂಶ. ಆರಂಭ ನಮ್ಮ ಕನ್ಯಾಕುಮಾರಿ ಭಾಗದಿಂದ 8 ಡಿಗ್ರಿ ನೋಡಿದರೆ ಆ ಬದಿ ರೀತಿ ಮೇಲೆ ನೀವು ನೋಡ್ತಾ ಹೋಗಿ 38 ಡಿಗ್ರಿ ಜಮ್ಮು ಕಾಶ್ಮೀರದ ಭಾಗದಲ್ಲಿ ನೋಡುವಾಗ 38 ಡಿಗ್ರಿ ಅಕ್ಷಾಂಶ ಕಂಡು ಬರ್ತಾ ಉಂಟು. ಆಗ ನಾವು ನಮ್ಮ ದೇಶದ ಅಕ್ಷಾಂಶವನ್ನು ಹೇಳುವಾಗ 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 38 ಡಿಗ್ರಿ ಉತ್ತರ ಅಕ್ಷಾಂಶ ಎಂಬುದಾಗಿ ಹೇಳಬೇಕು. ಅಕ್ಷಾಂಶ ಮಾತ್ರ ಹೇಳಿದರೆ ಸಾಲದು, ರೇಖಾಂಶವನ್ನು ಹೇಳಬೇಕು. ರೇಖಾಂಶವನ್ನು ಹೇಳುವಾಗ ನಾವು ಮೇಲಿಂದ ಕೆಳಗಿರುವ ಸಾಲು ನೋಡಬೇಕಾದ್ದು. ಅದರಲ್ಲಿ 0 ಡಿಗ್ರಿಯ ಆಧಾರ ರೇಖಾಂಶ ಪ್ರೈಮ್ ಮೆರಿಡಿಯನ್ ಅದು ಎಲ್ಲಿದೆ, ಅದರ ಪೂರ್ವ ಭಾಗದಲ್ಲಿದೆಯೋ ಪಶ್ಚಿಮ ಭಾಗದಲ್ಲಿದೆಯೋ ಅದನ್ನು ನೋಡಬೇಕು. ಅಂದರೆ ಪೂರ್ವಾರ್ಧಗೋಲ ಪಶ್ಚಿಮಾರ್ಧಗೋಲ. ನಮ್ಮ ಭಾರತ ದೇಶ ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ. 0 ಡಿಗ್ರಿನಲ್ಲಿ ನೀವು 10, 20, 30, 40 ಈ ರೀತಿಯಲ್ಲಿ ನೋಡ್ತಾ ಹೋಗುವಾಗ ನೋಡಿ 68 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಭಾರತ ಆರಂಭ ಆಗ್ತದೆ. ಅದೇ ರೀತಿ ಮುಂದೆ ನೋಡ್ತಾ ಹೋಗಿ ನೀವು 98 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಭಾರತದ ಮೇಲೆ ಕೊನೆಗೊಳ್ತಾ ಇದೆ. ಆಗ ಭಾರತದ ರೇಖಾಂಶವನ್ನು ಹೇಳುವಾಗ ನಾವು 68 ಡಿಗ್ರಿ ಪೂರ್ವ ರೇಖಾಂಶದಿಂದ 98 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಇದೆ ಎಂಬುದಾಗಿ ಹೇಳಬೇಕು. ವಿಶಾಲವಾದ ಭೂಪಟದಲ್ಲಿ ನಾವು ಇವುಗಳನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗುತ್ತೆ. ಭಾರತ ದೇಶದ ಅಕ್ಷಾಂಶವನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. 8 ಡಿಗ್ರಿಯ ಉತ್ತರ ಅಕ್ಷಾಂಶದಿಂದ 10, 12, 14, 16, 18, 20, 22, 24, 26, 28, 30, 32, 34, 36 ಮೇಲೆ ಇದೆ. 38 ಡಿಗ್ರಿಯವರೆಗೆ ವ್ಯಾಪಿಸಿಕೊಂಡಿದೆ ಉತ್ತರ ಅಕ್ಷಾಂಶ. ಇನ್ನು ರೇಖಾಂಶ ರೇಖೆಗಳನ್ನು ಗಮನಿಸಿದರೆ ನೋಡಿ, ಇಲ್ಲಿ ಬರೆದಿರ್ತಾರೆ, ಅದೇ ರೀತಿ ಕೆಳಗೆ ಸಹ ಬರೆದಿರ್ತಾರೆ. 68 ಡಿಗ್ರಿ ಪೂರ್ವ ರೇಖಾಂಶದಿಂದ 70, 72, 74, 76, 78, 80 ಇದೇ ರೀತಿಯಲ್ಲಿ 98 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಭಾರತದ ವ್ಯಾಪ್ತಿಯನ್ನು ಗುರುತಿಸಬಹುದು. ಅದೇ ರೀತಿ ಬೇರೆ ಬೇರೆ ದೇಶಗಳನ್ನು ನಮಗೆ ಅವುಗಳ ಅಕ್ಷಾಂಶವನ್ನು ರೇಖಾಂಶವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ನೇಪಾಳ ಇದರ ಅಕ್ಷಾಂಶವನ್ನು ರೇಖಾಂಶವನ್ನು ನೋಡಿ. ಅದೇ ರೀತಿ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಆಮೇಲೆ ಚೀನಾ, ಇಷ್ಟು ದೇಶದ ಅಕ್ಷಾಂಶ ರೇಖಾಂಶಗಳನ್ನು ನಾವು ಬರಿಬೇಕು. 0 ಡಿಗ್ರಿಯ ಆಧಾರ ರೇಖಾಂಶ ಇಲ್ಲಿ ಹಾದು ಹೋಗುವಂಥದ್ದು 0 ಡಿಗ್ರಿ ಆಧಾರ ರೇಖಾಂಶ. ಇದನ್ನು ಗ್ರೀನಿಚ್ ರೇಖೆ, ಪ್ರೈಮ್ ಮೆರಿಡಿಯನ್ ಎಂಬುದಾಗಿಯೂ ಹೇಳ್ತಾರೆ. ರೇಖಾಂಶ 0 ಡಿಗ್ರಿ ಆಧಾರ ರೇಖಾಂಶದಿಂದ ಪೂರ್ವ ಭಾಗದಲ್ಲಿರುವ ಭಾಗವನ್ನು ಪೂರ್ವಾರ್ಧಗೋಲ ಎಂಬುದಾಗಿ ಹೇಳ್ತಾರೆ. ಈಸ್ಟ್ ಇ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ. ಆಧಾರ ರೇಖಾಂಶದಿಂದ ಪಶ್ಚಿಮ ಭಾಗದಲ್ಲಿರುವಂತಹ ಭಾಗವನ್ನು ಪಶ್ಚಿಮಾರ್ಧಗೋಲ ಎಂಬುದಾಗಿ ಹೇಳ್ತಾರೆ. W ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ. ಈಗ 0 ಡಿಗ್ರಿ ಆಧಾರ ರೇಖಾಂಶದಿಂದ 15, 30, 45, 60 ಇದೇ ರೀತಿಯಲ್ಲಿ 180 ಡಿಗ್ರಿಯವರೆಗೆ ರೇಖಾಂಶಗಳು ಪೂರ್ವಾರ್ಧಗೋಲದಲ್ಲಿದೆ. ಅದೇ ರೀತಿಯಲ್ಲಿ 15, 30, 45 ಇದೇ ರೀತಿಯಲ್ಲಿ 180 ಡಿಗ್ರಿಯವರೆಗೆ ಪಶ್ಚಿಮಾರ್ಧಗೋಲದಲ್ಲಿಯೂ ಇದೆ. ಒಟ್ಟಾಗಿ 360 ರೇಖಾಂಶ ರೇಖೆಗಳಿವೆ. ನಾವು ಜಗತ್ತಿನ ಭೂಪಟದಲ್ಲಿ ಒಂದು ಸ್ಥಳವನ್ನು ಗುರುತಿಸುವುದು ಹೇಗೆ ಎಂಬುದು ಕಲಿಯೋಣ. ಅಕ್ಷಾಂಶ ರೇಖೆಗಳನ್ನು ರೇಖಾಂಶ ರೇಖೆಗಳನ್ನು ಕಲಿತಿದ್ದೇವೆ. ಒಂದು ದೇಶವನ್ನು ಹೇಳುವಾಗ ಅಕ್ಷಾಂಶವನ್ನು ಮೊದಲು ಹೇಳಬೇಕು, ಆಮೇಲೆ ರೇಖಾಂಶವನ್ನು ಹೇಳಬೇಕು. ಹೇಳುವಾಗ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯ ನೆನಪು ಮಾಡೋಣ. ಅಕ್ಷಾಂಶ ಹೇಳುವ ಸಂದರ್ಭದಲ್ಲಿ 0 ಡಿಗ್ರಿಯ ಭೂಮಧ್ಯ ರೇಖೆ ನಮಗೆ ಇಲ್ಲಿ ಬದಿಯಲ್ಲಿ ಕಾಣ್ತಾ ಇದೆ. ಈ ಬದಿಯಲ್ಲಿ ಅಕ್ಷಾಂಶ ಬರೆದಿರ್ತಾರೆ, ಅದೇ ರೀತಿ ಇನ್ನೊಂದು ಬದಿಯಲ್ಲಿ ಅಕ್ಷಾಂಶಗಳನ್ನು ಬರೆದಿರ್ತಾರೆ. ಮೇಲ್ಭಾಗದಲ್ಲಿ ಹಾಗೂ ಕೆಳಭಾಗದಲ್ಲಿ ರೇಖಾಂಶ ರೇಖೆಗಳನ್ನು ಬರೆದಿರ್ತಾರೆ.
0 ಡಿಗ್ರಿಯ ಅಕ್ಷಾಂಶ ರೇಖೆಯ ಉತ್ತರ ಭಾಗದಲ್ಲಿರುವ, ಅಂದರೆ ಭೂಪಟದಲ್ಲಿ ಮೇಲ್ಭಾಗದಲ್ಲಿರುವಂತಹಗಳು ಉತ್ತರಾರ್ಧ ಗೋಳ ಎಂಬುದಾಗಿ ಹೇಳ್ತಾರೆ. ಅದನ್ನು ಎನ್ ಎಂಬ ಅಕ್ಷರದಿಂದ ಸೂಚಿಸಬೇಕು. ಭೂಮಧ್ಯ ರೇಖೆಯಿಂದ ದಕ್ಷಿಣದಲ್ಲಿ ಕೆಳಭಾಗದಲ್ಲಿ ಕಾಣುವಂತಹ ಭಾಗವನ್ನು ಹೇಳುವಾಗ ದಕ್ಷಿಣ ಅರ್ಧಗೋಳದಲ್ಲಿ ಇರುವುದನ್ನು ಎಸ್, ಸೌತ್, ಎಸ್ ಎಂಬ ಅಕ್ಷರದಿಂದ ಸೂಚಿಸಬೇಕು. ಅದೇ ರೀತಿ ರೇಖಾಂಶವನ್ನು ಹೇಳುವಾಗ 0 ಡಿಗ್ರಿಯ ಆಧಾರ ರೇಖಾಂಶದಿಂದ ಪೂರ್ವ ದಿಕ್ಕಿಗೆ ಇರುವಂತಹ ದೇಶಗಳನ್ನು ಹೇಳುವಾಗ ನಾವು ಈಸ್ಟ್ ಎಂಬ ಅಕ್ಷರ ಸೂಚಿಸಬೇಕು. ಪಶ್ಚಿಮಾರ್ಧ ಗೋಳದಲ್ಲಿರುವ ದೇಶಗಳನ್ನು ಸೂಚಿಸುವಾಗ ವೆಸ್ಟ್, ಡಬ್ಲ್ಯೂ ಅಕ್ಷರದಿಂದ ಸೂಚಿಸಬೇಕು. ಸರಿಯಲ್ವಾ? ಈಗ ನಮ್ಮ ಭಾರತ ದೇಶವನ್ನು ಗಮನಿಸೋಣ. ಅಕ್ಷಾಂಶ ರೇಖೆಯಲ್ಲಿ ಭಾರತ ನಮ್ಮ ಅಕ್ಷಾಂಶ 8 ಡಿಗ್ರಿಯಿಂದ ಆರಂಭವಾಗ್ತದೆ. ಅದೇ ರೀತಿಯಲ್ಲಿ 38 ಡಿಗ್ರಿಯವರೆಗೆ ಅಕ್ಷಾಂಶ ರೇಖೆ ಇದೆ. ಅದು ಉತ್ತರದಲ್ಲಿದೆ, ಉತ್ತರ ಅರ್ಧಗೋಳದಲ್ಲಿದೆ. ಆದ್ದರಿಂದ ಎನ್ 8 ಡಿಗ್ರಿಯಿಂದ 38 ಡಿಗ್ರಿ ಉತ್ತರ ಅಕ್ಷಾಂಶಗಳು ಹೇಳ್ತೀವಿ. ಇನ್ನು ರೇಖಾಂಶವನ್ನು ಹೇಳುವಾಗ ಇದು ಪೂರ್ವ ಭಾಗದಲ್ಲಿದೆ. ಪೂರ್ವ ಭಾಗದಲ್ಲಿ ಭಾರತ 68 ಡಿಗ್ರಿಯಿಂದ 98 ಡಿಗ್ರಿಯವರೆಗೆ ಇದೆ. 68 ಡಿಗ್ರಿಯಿಂದ 98 ಡಿಗ್ರಿಯ ಪೂರ್ವ ರೇಖಾಂಶಗಳು ಈಸ್ಟ್, ಈ ಎಂಬ ಅಕ್ಷರದಿಂದಲೂ ಸೂಚಿಸ್ತಾರೆ. ಇನ್ನು ನಾವು ಕೆಲವು ದೇಶಗಳನ್ನು ನಾವು ಗಮನಿಸೋಣ. ನೇಪಾಳ ಬಹಳ ಚಿಕ್ಕ ದೇಶ. ಇದು ಸಹ ಭಾರತದ ಹಾಗೆ ಉತ್ತರ ಅಕ್ಷಾಂಶದಲ್ಲಿದೆ. ದೇಶದ ಅಕ್ಷಾಂಶವನ್ನು ನೋಡಿದರೆ 26ರಿಂದ 30, ಬಹಳ ಕಡಿಮೆ. 26ರಿಂದ 30ರವರೆಗಿನ ಉತ್ತರ ಅಕ್ಷಾಂಶದಲ್ಲಿ ಇದೆ. ಇನ್ನು ರೇಖಾಂಶವನ್ನು ಗಮನಿಸಿದರೆ 75ರಿಂದ ಮುಂದೆ 80ರಿಂದ ಇಲ್ಲಿ 88, 90ರವರೆಗಿಲ್ಲ, 80ರಿಂದ 88 ಡಿಗ್ರಿಯವರೆಗಿನ ಪೂರ್ವ ರೇಖಾಂಶದಲ್ಲಿ ಇದೆ. 80ರಿಂದ 88 ಡಿಗ್ರಿ ಇ ಅಂತ ಹೇಳ್ಬೋದು. ಇನ್ನು ಚೈನಾ ದೇಶ ಬಹಳಷ್ಟು ದೊಡ್ಡದಾದ ದೇಶ. ಇದನ್ನು ನಾವು ನೋಡೋಣ. ಚೈನಾ ದೇಶದ ಮೇರೆಯನ್ನು ನೋಡಿದರೆ ಉತ್ತರಾಕ್ಷಾಂಶದಲ್ಲಿದೆ. ಉತ್ತರದಲ್ಲಿ ಎಷ್ಟು ಡಿಗ್ರಿ ನೋಡೋಣ? 15, 30ರ ಮಧ್ಯದಲ್ಲಿ ಸಾಧಾರಣ 18 ಡಿಗ್ರಿ. ಅದೇ ರೀತಿಯಲ್ಲಿ ಈ ಬದಿಯ ಅಕ್ಷಾಂಶ 52 ಡಿಗ್ರಿ ಆಗಿದೆ. ಇದು ಉತ್ತರ ಅಕ್ಷಾಂಶ. ಒಂದು 18ರಿಂದ 52 ಡಿಗ್ರಿಯ ಉತ್ತರ ಅಕ್ಷಾಂಶದಲ್ಲಿ ಚೈನಾ ಇದೆ. ಇನ್ನು ರೇಖಾಂಶದಲ್ಲಿ ನೋಡುವಾಗ ನೋಡಿ 74ರಿಂದ ಇರ್ಬೋದು. 74ರಿಂದ ಸುಮಾರು 135 ನೋಡಿ ಮೇಲ್ಭಾಗದಲ್ಲಿ 74ರಿಂದ 135 ಡಿಗ್ರಿಯ ಪೂರ್ವ ರೇಖಾಂಶದಲ್ಲಿ ಚೈನಾ ಎಂಬ ದೇಶವನ್ನು ಗುರುತಿಸಬಹುದು. ಇನ್ನು USA, ಅಮೆರಿಕ, ಈ ದೇಶವನ್ನು ನೋಡೋಣ. ನೋಡಿ 0 ಡಿಗ್ರಿ ಅಕ್ಷಾಂಶ ಉತ್ತರದಲ್ಲಿದೆ. ಆದ್ದರಿಂದ ಉತ್ತರ ಅಕ್ಷಾಂಶದಲ್ಲಿ ಅಕ್ಷಾಂಶ ರೇಖೆಗಳನ್ನು ನಾವು ಹೇಳುವ ಸಂದರ್ಭದಲ್ಲಿ ಹತ್ತೊಂಬತ್ತು ಡಿಗ್ರಿ ಉತ್ತರ 19 ಡಿಗ್ರಿಯಿಂದ ನಮಗೆ ಮೇಲೆ ಇಲ್ಲಿ ಅಲಾಸ್ಕಾ ಎಂಬ ಒಂದು ದೇಶ ಇದೆ. ಅದು 65 ಡಿಗ್ರಿಯವರೆಗೆ ಅದರ ವ್ಯಾಪ್ತಿ ಇದೆ. ಇದು ಉತ್ತರಾರ್ಧವಲ್ಲ ಎನ್. ಇನ್ನು ರೇಖಾಂಶ ರೇಖೆಗಳನ್ನು ಗಮನಿಸಿದರೆ ಇಲ್ಲಿ 68 ಡಿಗ್ರಿ, 68 ಡಿಗ್ರಿಯಿಂದ ಸುಮಾರು 162 ಡಿಗ್ರಿ, 62
68 ಡಿಗ್ರಿಯಿಂದ 162 ಡಿಗ್ರಿಯವರೆಗೆ ಈ ಅಮೆರಿಕವನ್ನು ನಾವು ಗುರುತಿಸಬಹುದು. ಈಗ ಕೆಲವು ದೇಶಗಳನ್ನು ನಾವು ಗುರುತಿಸಬಹುದು. ಈಗ ಉದಾಹರಣೆಗೆ ಒಂದು ಆಸ್ಟ್ರೇಲಿಯಾ. ಸಾಮಾನ್ಯವಾಗಿ ನಾವು ನೋಡುವಾಗ ತಿಳಿದರೆ 0 ಡಿಗ್ರಿಯಿಂದ ದಕ್ಷಿಣದಲ್ಲಿದೆ. ದಕ್ಷಿಣ ಅಕ್ಷಾಂಶದಲ್ಲಿ ನಾವು ಇದನ್ನ ನೋಡಬಹುದು. ಅಕ್ಷಾಂಶ ಹಾಗೂ ಅದೇ ರೀತಿ ರೇಖಾಂಶಗಳಲ್ಲಿ ನೋಡಿ, ಇದು ಪೂರ್ವದಲ್ಲಿ. ನೀವು ಭೂಪಟದ ಸಹಾಯದಿಂದ ಇದನ್ನ ತಿಳಿಯಬಹುದು. ಆಸ್ಟ್ರೇಲಿಯಾ ಇದರ ಒಂದು ಅಕ್ಷಾಂಶ ಮತ್ತು ರೇಖಾಂಶ ರೇಖೆಯನ್ನು ನೋಡಿ ಹೇಳ್ಬಹುದಾ? ಪ್ರಯತ್ನಿಸಿ. ಇಷ್ಟು ದೇಶಗಳ ಅಕ್ಷಾಂಶ ರೇಖಾಂಶವನ್ನು ನಾವು ನೋಡಿದೆವು. ಈಗ ನಾನು ನಿಮಗೆ 2 ದೇಶಗಳ ಹೆಸರು ಹೇಳ್ತೇನೆ, ಅವುಗಳ ಅಕ್ಷಾಂಶ ರೇಖಾಂಶಗಳನ್ನು ನೀವು ಹೇಳಬೇಕು. ಮೊದಲನೇದಾಗಿ ಮೆಕ್ಸಿಕೋ. ಇದು ಒಂದು ಕ್ಲೂ ಹೇಳ್ತೇನೆ. ಯಾವ ಭೂಖಂಡ ಅಂತ ಹೇಳುವಾಗ ನಿಮಗೆ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಉತ್ತರ ಅಮೆರಿಕಾ ಭೂಖಂಡದಲ್ಲಿ. ಇನ್ನೊಂದು ಆಸ್ಟ್ರೇಲಿಯಾ. ಇದು ಒಂದು ಭೂಖಂಡವೂ ಹೌದು, ಒಂದು ದ್ವೀಪವೂ ಹೌದು, ಒಂದು ದೇಶವೂ ಹೌದು. ಇವುಗಳ ಅಕ್ಷಾಂಶ ಮತ್ತು ರೇಖಾಂಶ ರೇಖೆಗಳನ್ನು ಬರಿಬೇಕು. ಸರಿ, ಮುಂದೆ ಹೋಗುವ. ನಮ್ಮ ಕೇರಳದಲ್ಲಿ ಮತ್ತು ಅಮೇರಿಕಾ ದೇಶದಲ್ಲಿ ಇರುವ ಸಮಯ ಒಂದೇ ರೀತಿ ಇದೆಯೋ ನೋಡಿ, ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅಮ್ಮು ಅವಳು ಇಲ್ಲಿ ವಾಸ ಮಾಡ್ತಾಳೆ. ಅವಳ ಸಂಬಂಧಿ ಅಲೀನಾ ಅಮೇರಿಕಾದಲ್ಲಿ ವಾಸ ಮಾಡ್ತಾಳೆ. ಅಮ್ಮು ಬೆಳಿಗ್ಗೆ ಎದ್ದು ಶಾಲೆಗೆ ಹೊರಡುವಂತಹ ಸಮಯದಲ್ಲಿ ಅಮೇರಿಕಾದಲ್ಲಿರುವ ಅಲೀನಾ ನಿದ್ರೆ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ಸಮಯದಲ್ಲಿ ವ್ಯತ್ಯಾಸ ಇದೆ. ನಮ್ಮಲ್ಲಿ ಹಗಲು ಆಗುವಾಗೆ ಅಲ್ಲಿ ರಾತ್ರಿ. ನಮ್ಮಲ್ಲಿ ರಾತ್ರಿ ಆಗಿರುವಾಗ ಹೇಗಿರ್ಬೋದು? ಹಾಗಾದರೆ ಅಲ್ಲಿ ಹಗಲಾಗಿರ್ಬೋದು. ಅದು ಯಾಕೆ ಹಗಲು ರಾತ್ರಿ ಇಡೀ ಭೂಮಿಯಲ್ಲಿ ಒಂದೇ ರೀತಿ ಇಲ್ಲ ಹೇಳ್ಬೋದಾ? ಒಂದು ಪ್ರಯೋಗವನ್ನೇ ಮಾಡಿ ನೋಡೋಣ. ಭೂಮಿಯ ಮೇಲೆ ಸೂರ್ಯನ ಬೆಳಕು ಬೀಳುತ್ತದೆ ಎಂದು ಭಾವಿಸೋಣ. ಭೂಮಿ ಪಶ್ಚಿಮದಿಂದ ಪೂರ್ವ ಭಾಗಕ್ಕೆ ತಿರುಗುತ್ತದೆ. ಭೂಮಿ ತನ್ನ ಕಕ್ಷೆಯಲ್ಲಿ ಸ್ವಯಂ ತಿರುಗುವಂತಹದ್ದು ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ. ಇಂಥ ಸಂದರ್ಭದಲ್ಲಿ ನಮಗೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದಂತೆ ಕಾಣ್ತಾನೆ. ಭೂಗೋಳದಲ್ಲಿ ಭಾರತ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೂರ್ಯನ ಬೆಳಕು ಬೀಳುವಂತಹ ಸಂದರ್ಭದಲ್ಲಿ ಭೂಗೋಳದ ಅರ್ಧ ಭಾಗದಲ್ಲಿ ನಮಗೆ ಬೆಳಕು ಕಾಣಬಹುದು. ಭೂಗೋಳದ ಹಿಂಬಾದಿಯಲ್ಲಿ ನೋಡಿದರೆ ಅಲ್ಲಿ ಕತ್ತಲೆ ನಮಗೆ ಕಾಣ್ತದೆ. ಅಂದ್ರೆ ಇಲ್ಲಿ ಹಗಲು ಆಗಿರುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕತ್ತಲೆ ಆವರಿಸಿರ್ತದೆ. ಭಾರತದಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದ್ರೆ ಸರಿ ವಿರುದ್ಧ ದಿಕ್ಕಿನಲ್ಲಿ ಇರುವಂತಹ ಅಮೆರಿಕಾದಲ್ಲಿ ಮಧ್ಯರಾತ್ರಿ 12 ಗಂಟೆ. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಸಮಯ ವ್ಯತ್ಯಾಸ ಇದೆ. ಈಗ ಅಮೇರಿಕಾ ದೇಶ ಈ ಭಾಗದಲ್ಲಿ ಬಂದಿದೆ ನೋಡಿ. ಅಮೇರಿಕಾ ಬೆಳಕು ಬೀಳುವಂತಹ ಸ್ಥಳದಲ್ಲಿದೆ. ಇಂಥ ಸಂದರ್ಭದಲ್ಲಿ ಈಗ ಭಾರತದಲ್ಲಿ ಮಧ್ಯರಾತ್ರಿ 12 ಗಂಟೆ. ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿರುವಾಗ ಭಾರತದಲ್ಲಿ ಮಧ್ಯರಾತ್ರಿ 12 ಗಂಟೆ. ಈ ರೀತಿಯಲ್ಲಿ ನಮಗೆ ಸೂರ್ಯನ ಬೆಳಕಿನಲ್ಲಿ ಭೂಮಿಯಲ್ಲಿ ಹಗಲು ಮತ್ತು ರಾತ್ರಿಗಳು ಉಂಟಾಗುವುದನ್ನು ತಿಳಿಯಬಹುದು. ಸರಿ, ಪ್ರಯೋಗವನ್ನು ಮಾಡಿ ನೋಡಿದೆವು. ಈಗ ನಿಮಗೆ ಸ್ಪಷ್ಟವಾಯಿತು. ಸೂರ್ಯನ ಬೆಳಕು ಬೀಳುವಂತಹ ಸ್ಥಳಗಳಲ್ಲಿ ನಮಗೆ ಹಗಲಾಗಿರುವಂಥ ಸಂದರ್ಭದಲ್ಲಿ ಉಳಿದ ಪ್ರದೇಶಗಳಲ್ಲಿ ಹೇಗಿರ್ತದೆ? ರಾತ್ರಿ ಆಗಿರ್ತದೆ. ಭೂಮಿ ಸುತ್ತು ಬರುತ್ತಾ ಸೂರ್ಯನಿಗೆ ಸುತ್ತು ಬರುವಂಥ ಒಂದು ಸುತ್ತು ಬಂದಾಗ ನೆರಳಿಗೆ ಕೆಲವು ದೇಶಗಳು ತಲುಪಿದ ಸಂದರ್ಭದಲ್ಲಿ ನೋಡಿ, ಈ ಭಾಗದಲ್ಲಿ ಬೆಳಕು ಬಿದ್ದಾಗ ಅಲ್ಲಿ ಹಗಲಾಯಿತು, ವಿರುದ್ಧ ದಿಕ್ಕಿನಲ್ಲಿ ರಾತ್ರಿ. ಪಾಠಪುಸ್ತಕದಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಅಲ್ಲಿ ಗುರುತು ಮಾಡಲಿಕ್ಕೆ ಹೇಳ್ತಾರೆ. ಸೂರ್ಯನ
ಬೆಳಕು ಬೀಳುವಂತಹ ಭಾಗ, ಅಲ್ಲಿ ನೀವು ಹಳದಿ ಕ್ರಯಾನನ್ನು ಕೊಡಬೇಕು. ಯಾವ ಭಾಗದಲ್ಲಿ ಕತ್ತಲೆ ಇರ್ಬೋದು ಅಲ್ಲಿ ಕಪ್ಪು ಕ್ರಯಾನನ್ನು ಕೊಡಬೇಕು. ಈ ವರ್ಕ್ಶೀಟನ್ನು ನೀವು ಆಮೇಲೆ ಮಾಡಬೇಕು. ಸರಿ, ಮುಂದಕ್ಕೆ ನೋಡೋಣ. ಈಗಾಗಲೇ ಹೇಳಿದೆವು, ಭೂಮಿ ತನ್ನ ಅಕ್ಷದಲ್ಲಿ ಸುತ್ತು ಬರ್ತಾ ಸೂರ್ಯನಿಗೆ ಸುತ್ತು ಬರ್ತಾ ಇದೆ. ತನ್ನ ಅಕ್ಷದಲ್ಲಿ ಒಂದು ಸುತ್ತು ಬರುವಂಥದ್ದು, ಇದನ್ನು ಏನು ಹೇಳ್ತೇವೆ? ಅದು ಸೂರ್ಯನಿಗೆ ಸುತ್ತು ಬರುವ ಸಂದರ್ಭದಲ್ಲಿ ಭೂಮಿ ತಿರುಗುವಂಥದ್ದು ಪಶ್ಚಿಮದಿಂದ ಪೂರ್ವಕ್ಕೆ. ನಮಗೆ ಹೇಗೆ ಕಾಣ್ತದೆ? ಸೂರ್ಯ ಬೆಳಿಗ್ಗೆ ಉದಯಿಸೋದು ಯಾವ ದಿಕ್ಕಿನಲ್ಲಿ? ಪೂರ್ವ ದಿಕ್ಕಿನಲ್ಲಿ ಅಂತ ನಾವು ಹೇಳ್ತೇವೆ. ಅಸ್ತಮಿಸುವುದು ಪಶ್ಚಿಮ ದಿಕ್ಕಿನಲ್ಲಿ ಅಂತ ನಾವು ಹೇಳ್ತೇವೆ. ನಮಗೆ ಗೊತ್ತಿದೆ, ನಿಜವಾಗಿ ಸೂರ್ಯ ಸುತ್ತು ಬರ್ತಾನಾ? ಅಲ್ಲ. ಹಿಂದಿನ ಕಾಲದ ವಿಜ್ಞಾನಿಗಳ ಬಗ್ಗೆ ನಾವು ಕಲ್ತಿದ್ದೇವೆ. ವಿಜ್ಞಾನಿಗಳು ಸಾಧಿಸಿ ತೋರಿಸಿದ್ದಾರೆ, ಸೂರ್ಯ ಸುತ್ತು ಬರುವುದಲ್ಲ, ಭೂಮಿ ಸುತ್ತು ಬರ್ತಾ ಇದೆ. ಸೂರ್ಯ ಅಲ್ಲಿಯೇ ಇದ್ದಾನೆ. ಭೂಮಿ ಸುತ್ತು ಬರುವಂತಹ ಸಂದರ್ಭದಲ್ಲಿ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಭೂಮಿ ತಿರುಗುವಂಥ ಸಂದರ್ಭದಲ್ಲಿ ಏನಾಗುವುದು? ನಮಗೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿ ಪಶ್ಚಿಮದಲ್ಲಿ ಅಸ್ತಮಿಸುವ ರೀತಿಯಲ್ಲಿ ಭಾಸವಾಗುವಂಥ. ಹಾಗೆ ಒಂದು ಸುತ್ತು ಬರಲಿಕ್ಕೆ 24 ಗಂಟೆಗಳು ಬೇಕು. ಇದನ್ನೇ ನಾವು ಒಂದು ದಿವಸ ಅಂತ ಹೇಳ್ತೇವೆ. ಒಂದು ದಿವಸ ಅಂತ ಹೇಳುವ ಸಂದರ್ಭದಲ್ಲಿ ಭೂಮಿ ತನ್ನ ಅಕ್ಷೆಯಲ್ಲಿ ಒಂದು ಸುತ್ತು ಬರಲು ಬೇಕಾದ ಸಮಯ. ಈ ರೀತಿಯಲ್ಲಿ ಒಂದು ಸುತ್ತು ಬರುವುದನ್ನು ನಾವು ಪರಿಭ್ರಮಣ ಎಂಬುದಾಗಿ ಕರೀತೇವೆ. ಹಾಗಾದರೆ ಪರಿಭ್ರಮಣ ಎಂದರೆ ಏನು? ಭೂಮಿ ತನ್ನ ಅಕ್ಷದಲ್ಲಿ ಸ್ವಯಂ ತಿರುಗುವಂಥದ್ದನ್ನು ಪರಿಭ್ರಮಣ ಅಂತ ಹೇಳ್ತೇವೆ. ಇದರಿಂದಾಗಿ ಏನಾಗುವುದು? ಈ ಪರಿಭ್ರಮಣದಿಂದಾಗಿ ಏನಾಗ್ತದೆ? ನಾವು ನೋಡಿದೆವು, ತಿರುಗುತ್ತಾ ಇರುವಾಗ ಒಂದು ಬದಿಯಲ್ಲಿ ಬೆಳಕು ಬರುವಾಗ ಇನ್ನೊಂದು ಬದಿಯಲ್ಲಿ ಕತ್ತಲಾಗಿರ್ತದೆ. ಹಗಲು ಮತ್ತು ರಾತ್ರಿಗಳು ಉಂಟಾಗ್ತದೆ. ತನ್ನ ಅಕ್ಷದಲ್ಲಿ ಭೂಮಿ ಸುತ್ತು ಬರುವುದರಿಂದಾಗಿ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತದೆ. ತನ್ನ ಅಕ್ಷದಲ್ಲಿ ಸುತ್ತು ಬರುವುದನ್ನು ನಾವು ಪರಿಭ್ರಮಣ ಅಂತ ಹೇಳ್ತೇವೆ. ಸರಿ ಮಕ್ಕಳೇ, ಈ ತರಗತಿಯಲ್ಲಿ ನಾವು ಕಲಿತ ವಿಚಾರಗಳನ್ನು ಕ್ರೋಢೀಕರಿಸೋಣ. ಇಲ್ಲಿ ನಾವು ಮೊದಲಾಗಿ ಹೇಳಿರುವಂಥದ್ದು ರೇಖಾಂಶ ರೇಖೆಗಳು. 0 ಡಿಗ್ರಿ ಆಧಾರ ರೇಖಾಂಶದಿಂದ ಉಳಿದ ರೇಖಾಂಶ ರೇಖೆಗಳನ್ನು ಗುರುತು ಮಾಡಿದ್ದಾರೆ. 360 ಡಿಗ್ರಿ ರೇಖಾಂಶಗಳಿವೆ. ಆಧಾರ ರೇಖಾಂಶದಿಂದ 180 ಡಿಗ್ರಿ ದೂರದಲ್ಲಿರುವ ಅಂತಾರಾಷ್ಟ್ರೀಯ ದಿನರೇಖೆ, ಇದರ ಪೂರ್ವ ಭಾಗದಲ್ಲಿರುವುದನ್ನು ನಾವು ಪೂರ್ವಾರ್ಧ ಗೋಳ ಅಂತ ಹೇಳ್ತೇವೆ, ಪಶ್ಚಿಮ ಭಾಗದಲ್ಲಿರುವುದನ್ನು ಪಶ್ಚಿಮಾರ್ಧ ಗೋಳ ಅಂತ ಹೇಳ್ತೇವೆ. ಈ ರೇಖಾಂಶ ರೇಖೆಗಳ ಈ ಚಿತ್ರವನ್ನು ಭೂಮಿಯಲ್ಲಿ ಆ ರೇಖಾಂಶ ರೇಖೆಗಳನ್ನು ಚಿತ್ರದಲ್ಲಿ ಸೂಚಿಸಿದ್ದಾರೆ. ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಚಿತ್ರವನ್ನು ಮಾಡಬೇಕು. ಇನ್ನು ಕೆಲವು ದೇಶಗಳ ಅಕ್ಷಾಂಶ ಮತ್ತು ರೇಖಾಂಶ ರೇಖೆಗಳನ್ನು ನಾವು ಭೂಪಟದಲ್ಲಿಯೋ ಅಥವಾ ಭೂಗೋಳದಲ್ಲಿಯೋ ನೋಡಿ ಬರೆದಿಡಬೇಕಾದ ಕೆಲವು ದೇಶಗಳ ಅಕ್ಷಾಂಶ ರೇಖಾಂಶ ರೇಖೆಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಆಮೇಲೆ ನಾವು ಹೇಳಿರುವಂಥದ್ದು ಪರಿಭ್ರಮಣ. ಪರಿಭ್ರಮಣ ಎಂದರೆ ಏನು? ಇದರಿಂದ ಉಂಟಾಗುವಂತಹ ಬದಲಾವಣೆಗಳೇನು? ಇದರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರಿಬೇಕು. ಇಷ್ಟು ವಿಷಯಗಳನ್ನು ನಮ್ಮ ಇಂದಿನ ತರಗತಿಯಲ್ಲಿ ಕಲಿತ ವಿಚಾರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.